ಹೊಗಳಿಕೆ ಎಂಬುದು ಒನ್ನಶೂಲವಯ್ಯ ಅಂದ್ರು ಬಸವಣ್ಣವರು. ಯಾರಿಗಾದ್ರೂ 10 ಸಲ ಸಹಾಯ ಮಾಡಿ, ನೀವು 10 ಸಲ ಮಾಡಿರ್ತೀರಿ ಸಹಾಯ, 11ನೇ ಸತಿ ಕೇಳ್ತಾನೆ ಅವನು, ಪಾಪ ಆಗ ನಿಮ್ಮ ಹತ್ರ ಇರಲ್ಲ ಮಗ, ಇಲ್ಲ ಕಣ್ಮಗ ಅಂದ್ಬಿಡಿ. 10 ಸಲ ಸುದ್ದಿ ಹೇಳೋದಿಲ್ಲ ಇನ್ಮೇಲೆ ಅವನು, ಇಲ್ಲ ಅಂದದ್ನೇ ಹೇಳ್ಕೊ ಓಡಾಡೋದು ಅವನು. 500 ರೂಪಾಯಿ ಬಾಳ್ದೆ ಓದಕ್ಕಂಬಾರೋ ಇಂಥವ್ ನಾನು ಅಂತಾರೆ. 10 ಕೊಟ್ಟಿದ್ನಲ್ಲ ಅದ್ ಲೆಕ್ಕ ಬರೋದಿಲ್ಲ. ಅದಕ್ಕೆ ನಿಂದಕರಿರಬೇಕು ನರ ಹಂದಿಯ ತರದಲ್ಲಿ. ತಾಯಿ ಅಕ್ಕಮಹಾದೇವರು ಹೇಳ್ತಾರೆ ಒಂದು ಕಡೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ತಡಿಯಲೊಂದು ಮನೆಯ ಮಾಡಿ ನೊರೆ ತೊರೆಗಳಿಗಂಜಿದೊಡೆ ಎಲ್ತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಲ್ತಯ್ಯ. ಸಂತೆಯೊಳಗೊಂದು ಸಣ್ಣ ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ. ಸಂತೆಯೊಳಗೊಂದು ಸಣ್ಣ ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಓ ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ. ಲೋಕದಳುಟ್ಟಿದ ಬಳಿಕ ಸ್ತುತಿ ನಿಂದನೆಗಳು ಬಂದರೆ ಕೋಪವ ಮಾಡದೆ ಸಮಾಧಾನಿಯಾಗಿ ಇರಬೇಕು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದನೆಗಳು ಸಹಜ. ಒಳ್ಳೇದು ಮಾಡೋಕೆ ಹೊರಟಾಗ ಬೈಯುವುದು ಸಹಜ, ಒಳ್ಳೇದು ಹೇಳಿದಾಗ ಕೋಪ ಬರೋದು ಸಹಜ. 1,000 ಕಾಮೆಂಟ್ ಬರ್ತವೆ, 1000 ಜನದಲ್ಲಿ 990 ಜನ ಒಳ್ಳೆ ಕಾಮೆಂಟ್ ಮಾಡವ್ರೆ. 10 ಜನ ಯಾರೋ ಪಾಪ ಅವ್ರಿಗೇನು ಅನ್ಸಿದೋ, ಅವ್ರ ಮನ್ಸಿಗೆ ಏನು ಅನ್ನಿಸ್ತೋ ನನಗೆ ಗೊತ್ತಿಲ್ಲ, ಕೆಡ್ತಾಗೂ ಕಾಮೆಂಟ್ ಮಾಡವ್ರೆ. ಈಗ ನನಗೆ 990 ಜನದ ಬಗ್ಗೆ ತಲೆ ಕೆಡ್ಸ್ಕೊ ಪುರ್ಸತ್ತದೇ ಹೊರತು ಕೆಡ್ತಾಗ ಮಾತಾಡ್ರು 10 ಜನ ಬಗ್ಗೆ ತಲೆ ಕೆಡ್ಸ್ಕೊ ಪುರ್ಸತ್ತಿಲ್ಲ. ಅಷ್ಟೇನು ಸಮಯ ನಮ್ಗೆ ಆಯಸ್ಸು ಭಗವಂತ 1000 ವರ್ಷ ಕೊಟ್ಟಿಲ್ಲ. ಏನೇನು ಅದ್ಭುತವಾಗಿ ಸಂತೋಷವಾಗಿ ಸುಂದರವಾಗಿ ಕಾಮೆಂಟ್ ಮಾಡ್ತಿರೋ ಪುಣ್ಯಾತ್ಮರ, ನಿಮ್ಮ ಹೊಟ್ಟೆ ತಣ್ಣಗಿರಲಿ, ನೀವೆಲ್ಲ ಚೆನ್ನಾಗಿರಿ, 100 ಕಾಲ ಚೆನ್ನಾಗಿರಿ. ಯಾಕೆಂದರೆ ದಾಖಲೆ ಬೇರೆ ಮಾಡ್ತಾ ಇದ್ದೀರಿ. ನನಗೆ ಅಂತಲ್ಲ, ಭಾಳ ಕಡೆ ನೋಡ್ತೀನಿ, ಯಾರು ಒಂದು ಒಳ್ಳೇದು ಹೇಳಿದ್ರೆ ನೀನೇನು ಸರಿಯೋ ಅನ್ನೋದು. ಯಾಕೆ ಉಳುಕ್ದಂಗೆ ಆಯ್ತದಲ್ಲ ಅವನಿಗೆ. ಸಂಕಟ ಕೆಲವ್ರಿಗೆ, ನಮ್ಮ ಮಾತು ಕೆಲವ್ರಿಗೆ ಮನ್ಸಿಗೆ ಸಂತೋಷ ಆಗತ್ತೆ. ನಮ್ಮ ವಿರೋಧಿಗಳು ಕೆಲವ್ರು ಅವ್ರಿಗೆ ನಮ್ಮ ಮಾತು ಚುಚ್ಚಿದಂಗೆ ಆಯ್ತದೆ. ಗಂಡಂಗೆ ಅನ್ಯಾಯ ಮಾಡೋರು ಯಾಕವ ಅಂತಂದರೆ ಕೆಲವ್ರು ಕೋಪ. ಅಪ್ಪ ಅವನ ಮಟ್ಟಿಗೆ ನೋಡ್ಕೋಬೇಕು ಅಂದರೆ ಯಾರು ನೋಡ್ಕೊತಾ ಇಲ್ಲ, ಅವನು ಕೋಪ, ಯಾಕೆ ಇವೆಲ್ಲ ಹೇಳ್ಬೇಕು ಇವನು ಅಂತ. ನಾವು ಅಣ್ಣ ತಮ್ಮರಿಗೆ ಮೋಸ ಮಾಡಿದ್ಮೇಲೆ ಎಂಥದೇ ನೀನು ಬಾಳು ಅಂತೀವಿ, ಅವನು ಕೋಪ. ಯಾಕೆ ಅಣ್ಣನ ಗಿಡ್ಕ ಹೊಡೆದುಟ್ಟು ಬಂದವನು ಒತ್ತಾಡ್ತಾನೆ, ಕುಸ್ತಿ ಹೇಳ್ಕಂಗೆ ಅಲ್ಲಿರ್ತಾವೆ. ಸಂಕಟ ಆಯ್ತದ, ನಾವೇನಪ್ಪ ಮಾಡುವ? ಇದು ಧರ್ಮ ಕಣಯ್ಯ.
ಇದು ಜಗತ್ತಿನ ಜ್ಞಾನ ಕಣೆಯ. ಒಳ್ಳೆಯದನ್ನ ಹೇಳ್ತಾ ಹೋಗ್ತೀವಿ ನಾವು, ಅದು ಸ್ವೀಕಾರ ಮಾಡೋದು ನಿಮಗೆ ಸಂಬಂಧಪಟ್ಟದ್ದು. ನಾವು ಅನುಭವ ತಗೊಂಡೆ. ಈಗ ಎಲ್ಲ ಅಷ್ಟೇ, ನೀ ಕರೆಕ್ಟಾಗಿದ್ದೀಯಾ ಅಂತ ಕೇಳ್ತಾರೆ. ಡೌಟ್ ಇದ್ದವರು ನಮ್ಮ ಶಿವಾರ್ಗೆ ಬಂದು ನೋಡ್ಕೋಬೇಕಷ್ಟೆ. ಇನ್ನು ನಾನೇನಪ್ಪ ಹೇಳೋಣ, ಇಲ್ಲ ಕಂಬನ್ನಿ ನಾ ಕರೆಕ್ಟಾಗಿ ಉಣ್ಣೆ ಅಲ್ಲ, ಬಂದು ಒಂದು ಸ್ವಲ್ಪ ಅವಲೋಕನ ಮಾಡಿ ಮನೆಗೆ ಬನ್ನಿ, ಒಂದು ಟೀಗಿ ಕುಡೀರಿ, ಒಂದು ರೌಂಡ್ ನಮ್ಮೂರನ್ನ ಸುತ್ತಾಡಿ ಶಿವಾರ್ದು ಮೇಶ್ ಹೆಂಗೆ ಅಂತ ಕೇಳಿ, ನಮ್ಮ ಮನೆಗಿಂತ ನಮ್ಮ ಚಿಕ್ಕರ ಸಿಂಕರೆ ಒಬ್ಳು ಕೇಳ್ಬಿಟ್ರು ಹೇಳ್ತಾರೆ. ಕೇಳ್ಕೊಂಡು ಹೋಗಿ ಒಳ್ಳೇದಾಗಲಿ. ತುಂಬ ಬಾಲಿಶವಾದ ಮನಸ್ಸಿರಬಾರ್ದು, ದುರ್ಬಲವಾದ ಮನಸ್ಸಿರಬಾರ್ದು ರೀ. ಕಾರಣ ಏನು ಗೊತ್ತಾ, ಈ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಒಳ್ಳೆ ಪ್ರತಿಭೆಗಳ ಕಂಡ್ರೆ ಕೆಲವ್ರಿಗೆ ಸಂಕಟ ಜಾಸ್ತಿ. ನನಗೆ ಸಿಗ್ತಾ ಇರೋದು ಇವನು ಸಿಕ್ಬಿಡ್ತಾ ಇದೆಯಲ್ಲ ಅಂತ ನೋವು. ಇದೊಂದು ಬಿಟ್ರೆ ಸಾಧನೆ ಅಂತ ಮಾಡ್ರೆ ಎಲ್ರಿಗೂ ಸಿಗುತ್ತಪ್ಪ. ಬಿಗ್ ಬಾಸ್ ಹನುಮಂತು ಗೆದ್ರು, ನಮಗೆ ಗಿಲ್ಲಿ ನಟ ಅವ್ರ ಮಳವಳ್ಳಿ ಪಾಪ ಏನೋ ಹಾಸ್ಯ ಮಾಡಿ ಜನರು ರಂಜಿಸ್ತಾವ್ರೆ. ಜನಕ್ಕೆ ಏನು ಬೇಕ್ರಿ, ಸಂಪಾದನೆ ಅವರೇ ಮಾಡ್ತಾರೆ, ದುಡ್ಡು ಅವರೇ ಮಾಡ್ಕೊತವ್ರೆ, ಮನ್ಸಿಗೆ ನೆಮ್ಮದಿ ಬೇಕು, ನಗಿಸ್ತಾನಲ್ಲ ಹುಡುಗ ಅಂತ ಸಂತೋಷ ಪಡ್ತಾರೆ. ಅವನ ಕಂಡು ನೀ ಸಂಕಟ ಪಟ್ರೆ ನಾವೇನು ಮಾಡವ? ರೋಗ ಭಗವಂತ ಕೊಟ್ರೆ ಚಂದ, ನಾನೇ ತಗೊಂಡ್ರೆ ಭಾಳ ಕಷ್ಟ. ಕೆಲವರು ಅವ್ರವರೇ ತಗೋತಾರೆ. ಹೊಟ್ಟೆ ಕಿಚ್ಚು ಇವೆಲ್ಲ ಅವೇ, ಕೆಲವು ಅಸೂಯೆ, ನಾನತ್ವ, ಇವೆಲ್ಲ ನಾನು ತಗೊಳ್ಳೋ ರೋಗ, ಭಗವಂತ ಕೊಡೋ ರೋಗ ಅಲ್ಲ. ಅದಕ್ಕೆ ದಯಮಾಡಿ ಒಬ್ಬರ ಬಗ್ಗೆ ಮಾತಾಡುವಾಗ ವಿವೇಚನೆ ಮಾಡಿದ್ರೆ ಒಳಿತು, ಶುಭವಾಗಲಿ, ಒಳ್ಳೆಯದಾಗಲಿ. ಶತ್ರು ಸಂಹಾರ ಯಾಗ ಇಲ್ಲ, ಶತ್ರು ನಾಶ ಮಾಡುವಂತ ನಾನು ಯಾವುದೇವ್ರಿಗೂ ಕೈ ಮುಗಿಯಲ್ಲ. ನಮ್ಮ ಶತ್ರುಗಳಿಗೆ ಒಳ್ಳೆ ಬುದ್ಧಿ ಕೊಡುವಂತ ಕೈ ಮುಗಿಯುವ. ಯಾಕೆ, ಯಾರೋ ಒಬ್ಬ ವ್ಯಕ್ತಿನ ಸತ್ತೋಗ್ಲಿ ಅಂತ ಆಸೆ ಪಟ್ಟರೆ ಅವನ ಹೆಂಡತಿ ಮಕ್ಳ ಗತಿ ಏನು? ಪುಟ್ಟ ಮಕ್ಳಿರ್ತಾವ ಮನೇಲಿ, ನನಗೇನೋ ಬೈದ ಅಂತಲೋ, ನಮಗೇನೋ ಹೊಡೆದ ಅಂತಲೋ, ನಮ್ಮೊಂದಕ್ಕೆ ಶತ್ರುತ್ವಾದೆ ಅಂತ ಅವ್ನು ಸತ್ತೋಲಿಕನವ ಕಬಳಮ್ಮ ಅಂತ ಕೈ ಮುಗಿದ್ಬಿಟ್ರೆ, ಅವನು ಸತ್ತೋದ್ರೆ ಆ ಪುಟ್ಟ ಮಕ್ಳ ಗತಿ ಏನು? ಅದಕ್ಕೆ ಯಾವತ್ತೂ ಕೂಡ ಶತ್ರು ನಾಶ ಅಂತ ಬೇಡಬಾರ್ದಂತೆ, ಶತ್ರುಗೆ ಒಳ್ಳೆ ಬುದ್ಧಿ ಕೊಡು ತಾಯಿ ಅಂತ ಕೈ ಮುಗಿಬೇಕಂತೆ. ನಂಗೆ ಕಂಡ್ರೆ ನಮ್ಮ ದೊಡ್ಡಪ್ಪನ ಮಗ ಯಾಕೋ ಗುರಾಯಿಸ್ತಾನೆ, ಒಂಚೂರು ನೋಡ್ಕವ, ಒಂಚೂರು ಅವನ ಏನು ತಿವಿ ದನ ನೋಡ್ದಂಗೆ ನೋಡ್ತಾನೆ. ನಮ್ಮ ಮತ್ತಿಗೆಯೋ ಬಾಯಿ ತೆಗೆದ್ರು ಬೊಂಬಾಯಿ ಕಣವ, ಕಣ್ಣು ಬಿಡೋತ್ತಿಗೆ ಬೈಕ್ ಶುರು ಆಯ್ತಾಳೆ. ಒಂಚೂರು ಬುದ್ಧಿ ಕಲ್ಸವ್ರಿಗೆ ಇದು ಬೇಕ್ರಿ ಬಂಧುಗಳೇ. ಹಿಂಗಿರುವ ನಾವೆಲ್ಲ ಯಾರೇನು ಇರ್ತೀವ್ರಿ? ಇವತ್ತು ಹೊಟ್ಟೆಲಿ ಮಕ್ಕಳು ಸಾಯ್ತವ್ರಿ. 20 ವರ್ಷ ಹುಡುಗರು KM ದೊಡ್ಡಿ ಸರ್ಕಲಲ್ಲಿ ಆ ಮಳವಳ್ಳಿಗೆ ಹೋಗುವಾಗ ಬರುವಾಗ ನೋಡ್ತೀನಿ, ಬರೀ ಯುವಕರೇ, ತುಂಬ ಯುವಕರು ಸಾವುಗಳು. 20 ವರ್ಷ, 22 ವರ್ಷ, 25 ವರ್ಷ. ಯಾಕೆ ಗೊತ್ತಾ? ನೋಡಿ, ಮನೋಸ್ಥೈರ್ಯ ಭಾಳ ಕಮ್ಮಿ. ನಮ್ಮ ಪೂರ್ವಿಕರು ಒಟ್ಟಿಗೆ ಅನ್ನ ಇಲ್ಲ, ಹುಡುಗ ಬಟ್ಟೆ ಇಲ್ಲ, ಒಳ್ಳೆ ಮನೆ ಇಲ್ಲ, ಅವ್ರು ಎಷ್ಟು ತಾಳ್ಮೇಲೆ ಬದುಕಿದ್ರು. ಈಗ ಏನೂ ಸಾಲ್ತಾ ಇಲ್ಲ, ಇವ್ರಿಗೆ ಏನಿದ್ರೂ ಸಾಲ್ತಾ ಇಲ್ಲ. ನಾವಿನ್ನೂ ಶ್ರೀಮಂತರಾಗಬೇಕಾಯ್ತು, ನಮ್ಮಪ್ಪ ಇನ್ನೂ ದುಡ್ಡು ಮಡಗಬೇಕಾಯ್ತು, ಏನೇನೋ ತಪ್ಪು ಕಲ್ಪನೆ. ಇದಾಗಬಾರ್ದು. ಯಾವತ್ತು ಪಕ್ಕದ ಮನೆಯವರಿಗೆ ನಮ್ಮನ್ನು ಹೋಲಿಕೆ ಮಾಡಕ್ಕೆ ಹೊರಟೋ ನಾವು ದಡ್ಡರಾಗ್ಬಿಡ್ತೀವಿ. ಯಾಕ್ರಿ ಪಕ್ಕದ ಮನೆಯವ್ರಿಗೆ ಹೋಲಿಕೆ ಮಾಡ್ಕೋಬೇಕು ನಮ್ಮನ್ನ? ಯಾರೋ ಒಬ್ಬ ತಗೊಂಡು ತಾರ್ ಕಾರ್ ತಗೊಂಡು ಹೋಯ್ತವ್ನು, ಕರಿ ಕಾರ ನೋಡಿ ಸಂತೋಷ ಪಡು, ಚೆನ್ನಾಗದೆ ಕಾರು ಅನ್ಕೋಬೇಕು. ನಾವು ತಗೋ ಕಾಲಿಲ್ವಲ್ಲ ಅನ್ನೋ ಸಂಕಟ ಬೇಡ. ಯಾಕೆ? ಅದು ಬೇಡ. ಲಕ್ಷಾಂತರ ರೂಪಾಯಿ ಹಣ ಅದು ಅವಶ್ಯಕತೆ ಇದ್ದವ್ರಿಗೆ ಅದಷ್ಟೇ, ಅದು ಸಂತೋಷ ಪಡಲಿಕ್ಕೆ. ಅದಕ್ಕೋಸ್ಕರ ನಮ್ಮ ತೃಪ್ತಿ ನಾವು ಪಟ್ಕೊಂಡ್ಬಿಟ್ರೆ ಬಂಧುಗಳೇ, ನಮ್ಮ ಶ್ರೀಮಂತಿಗೆ ನಮ್ಮಲ್ಲೇ ಅದೇ, ಯಾರೂ ತಂದು ಕೊಡುವುದಲ್ಲ. ಶ್ರೀಮಂತಿಕೆ ಅಂದ್ರೆ ಯಾವುದು ಗೊತ್ತಾ? ಸ್ನೇಹ, ಸಂಬಂಧ, ಪ್ರೀತಿ, ವಿಶ್ವಾಸ, ಇದು ಶ್ರೀಮಂತಿಕೆ ಅಂತ. ನಾವು ಲೆಕ್ಕ ಹಾಕಿರೋದು ಏನಂತ? ದೊಡ್ಡ ಮನೆ, ದೊಡ್ಡ ಕಾರು, 1.5 kg ಚಿನ್ನ, ಇದು ಶ್ರೀಮಂತಿಕೆ ಅಂತ. ಕಾರಣ ಏನು ಗೊತ್ತಾ? ಪ್ರೀತಿ ಬಿಟ್ಟೋದವ್ರನ್ನ ಊರೆಲ್ಲ ನೆನೆಯುತ್ತೆ, ಆಸ್ತಿ ಬಿಟ್ಟೋದವ್ರನ್ನ ಮಕ್ಕಳು ಗುದ್ದಾಡ್ಕ ನೆನ್ಕತ್ತಾರೆ. ಏನಂತ? ಮಟ್ಟಿಗೆ ಭಾಗ ಮಾಡಲಿಲ್ಲ, ನನ್ನ ಮಗ ಹೋಗುನೋದ, ಬದುಕಿರ್ಬೇಕಾಯ್ತು, ಕಡ್ದಾಕುವೆ ಅಂತಾರೆ ಕೆಲವರು. ಸತ್ತೋಗವನ ಅಪ್ಪ ಆಸ್ತಿ ಹಂಚ್ಕೊಂಡವ್ರು, ಅವ್ನು ಕೋಟ್ಯಾಂತರ ರೂಪಾಯಿ ಮಾಡಿಟ್ಟವನೆ, ಮಗ ಕೋರ್ಟ್ ಬಾರಿಲಿ ಬೈತವನೆ, ಹೋಗುನು ಹೋದ್ನಲ್ಲ ನನ್ನ ಮಗ, ನಮ್ಮಪ್ಪ ಮಟ್ಟಿಗೆ ಮಾಡ್ಬಿಟ್ಟು ಹೋಗ್ಲಿಲ್ಲ ಕಣಮ್ಮಿ, ಅವ್ನು ಮಟ್ಟಿಗೆ ಮಾಡ್ರಿ ಯಾಕೆ ಹಿಂಗಿತ್ತು ನೋಡಿ, ಸತ್ತ ಮೇಲೂ ಬಯಸ್ಕೊತಾ ಕೂತವ್ನು, ಅವ್ನು ದುಡ್ಡಿಟ್ಟವನು. ಪ್ರೀತಿ ತೋರೋದವನು ಇಡೀ ಊರು ತುಂಬ ಉಳಿಸ್ಕೊತವನು. ಅಷ್ಟೇ ಬಂಧುಗಳೇ ಜೀವನ. ಅದಕ್ಕೆ ಈ ಪ್ರೀತಿಯ ಜೀವನವನ್ನ ಒಲುಮೆಯಿಂದ ನಲುಮೆಯಿಂದ ಮಾಡೋಣ. ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಅವನು ಹೇಳಿದಾಗ ಜಾಗ ಖಾಲಿ ಮಾಡೋಣ. ನೋಡಿ, ರಿಷಿ ಅನ್ನೋರೊಬ್ರು ಕವಿ, ರಿಷಿ ಅಂತ ಅವ್ರ ಹೆಸರು. ಈ ಒಳಿತು ಮಾಡೋ ಮನ್ಸ ಬರ್ದ್ರಲ್ಲ, ಅವರೇ ಇದನ್ನು ಬರ್ದಿರೋದು. ಇದು ಸಿನಿಮಾ ಗೀತೆ. ಆ ಗೀತೆಯನ್ನು ಆಡ್ತಾ, ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಭೂಮಿ ಮ್ಯಾಲೆ ಬಾಡಿಗೆದಾರ ನೀನಣ್ಣ, ಅವನೇಳಿದಾಗ ಜಾಗ ಖಾಲಿ ಮಾಡಣ್ಣ.
ಭೂಮಿ ಮ್ಯಾಲೆ ಬಾಡಿಗೆದಾರ ನೀನಣ್ಣ, ಅವನೇಳಿದಾಗ ಜಾಗ ಖಾಲಿ ಮಾಡಣ್ಣ. ಬಾಡಿಗೆ ಮನೆಗಾಗಿ ಇಲ್ಲಿ ಜಗಳ ಬೇಡಣ್ಣ, ಬಾಡಿಗೆ ಮನೆಗಾಗಿ ಇಲ್ಲಿ ಜಗಳ ಬೇಡಣ್ಣ. ನಿನ್ನ ಸ್ವಂತ ಮನೆ ಮೇಲಿದೆ ಮರ್ತ್ರೆ ಹೆಂಗಣ್ಣ, ನಿನ್ನ ಸ್ವಂತ ಮನೆ ಮೇಲಿದೆ ಮರ್ತ್ರೆ ಹೆಂಗಣ್ಣ. ಭೂಮಿ ಮ್ಯಾಲೆ ಬಾಡಿಗೆದಾರ ನೀನಣ್ಣ, ಅವನೇಳಿದಾಗ ಜಾಗ ಖಾಲಿ ಮಾಡಣ್ಣ. ಸಂತೆಯಲ್ಲಿ ನಗ್ತಾ ಇರಣ್ಣ, 3 ದಿನದ ಸಂತೆಯಲ್ಲಿ ನಗ್ತಾ ಇರಣ್ಣ. ಇಲ್ಲಿ ದ್ವೇಷದಿಂದ ಏನು ಲಾಭ ಇಲ್ಲ ತಿಳಿಯಣ್ಣ, ಇಲ್ಲಿ ದ್ವೇಷದಿಂದ ಏನು ಲಾಭ ಇಲ್ಲ ತಿಳಿಯಣ್ಣ. ಬರುವಾಗ ಹೆಂಗ ಬಂದೆ ಹಂಗೆ ಹೋಗಣ್ಣ, ಬರುವಾಗ ಹೆಂಗ ಬಂದೆ ಹಂಗೆ ಹೋಗಣ್ಣ. ನೀ ಇಲ್ಲಿಂದ ತಗೊಂಡೋಗೋದೇನೋ ಇಲ್ಲಣ್ಣ, ನೀ ಇಲ್ಲಿಂದ ತಗೊಂಡೋಗೋದೇನೋ ಇಲ್ಲಣ್ಣ. ಭೂಮಿ ಮ್ಯಾಲೆ ಬಾಡಿಗೆದಾರ ನೀನಣ್ಣ, ಅವನೇಳಿದಾಗ ಜಾಗ ಖಾಲಿ ಮಾಡಣ್ಣ. ಪ್ರೀತಿಯಿಂದ ಜಗವ ಗೆಲ್ಲು ಕಷ್ಟ ಇಲ್ಲಣ್ಣ, ಪ್ರೀತಿಯಿಂದ ಜಗವ ಗೆಲ್ಲು ಕಷ್ಟ ಇಲ್ಲಣ್ಣ. ಇಲ್ಲಿ ಮೋಸದಿಂದ ಏನೇ ಮಾಡು ಲೋಭ ತಿಳಿಯಣ್ಣ, ಇಲ್ಲಿ ಮೋಸದಿಂದ ಏನೇ ಮಾಡು ಉಳಿಯೋದಿಲ್ಲಣ್ಣ. ಆಸ್ತಿಗಾಗಿ ಪ್ರೀತಿಯ ಕೊಲ್ಲಬೇಡಣ್ಣ, ಆಸ್ತಿಗಾಗಿ ಪ್ರೀತಿಯ ಕೊಲ್ಲಬೇಡಣ್ಣ. ಪ್ರೀತಿಗಿಂತ ಮಿಗಿಲಾದ ಆಸ್ತಿ ಇಲ್ಲಣ್ಣ. ಭೂಮಿ ಮ್ಯಾಲೆ ಬಾಡಿಗೆದಾರ ನೀನಣ್ಣ, ಅವನೇಳಿದಾಗ ಜಾಗ ಖಾಲಿ ಮಾಡಣ್ಣ.